ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದು ನನ್ನ ಹೊಸ ವಿಡಿಯೋ. ಝೊಮ್ಯಾಟೊ ಆರ್ಡ್ರು ಮಾಡೋದು ಹೇಗೆ ಅಂತ. ಇದು ಹೇಗೆ ಆರ್ಡ್ರು ಅಸೈನ್ ಆಗುತ್ತೆ ನನಗೆ, ಹಾಗೆ ಅದನ್ನು ಹೇಗೆ ಪಿಕಪ್ಪಿಗೆ ಹೋಗಬೇಕು, ಅದನ್ನ ತಗೊಂಡು ಮತ್ತೆ ಹೇಗೆ ಡ್ರಾಪಿಗೆ ಹೋಗಿ ಅದನ್ನ ಕಸ್ಟಮರ್ಗೆ ತಲುಪಿಸ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೂ ಒಂದು ನಾಲೆಡ್ಜ್ ಇರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಬನ್ನಿ ಈಗ ಆರ್ಡ್ರ್ ಮಾಡೋಣ. ಅಲ್ಲಿ ಹೈ ಆರ್ಡರ್ ಏರಿಯಾ ಅಂತ ತೋರಿಸ್ತಾ ಇದೆ. ಒಂದೊಂದ್ಸಲಿ ಅದಕ್ಕೆ ಹೋಗ್ತಾನೆ ಇರ್ಬೋದು. ಆರ್ಡ್ರ್ ಬೀಳ್ತೇವೆ ಅಂತ ಕನ್ಫರ್ಮ್ ಇರೋಲ್ಲ. ಸೊ ನನಗೆ ಇಂಥ ಪ್ಲೇಸಲ್ಲಿ ಬೇಗ ಆರ್ಡ್ರ್ ಬೀಳ್ತೇವೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಆ ಪ್ಲೇಸಿಗೆ ಹೋಗ್ತೀನಿ. ಡೈಲಿ ಪಾಯಿಂಟ್ ಚಂದಾಪುರದ ಹತ್ರ ಇರೋ ನಂದನ ಪ್ಯಾಲೇಸ್ ಅಂತ ಬರುತ್ತೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ತುಂಬ ಆರ್ಡ್ರ್ ಬೀಳ್ತವೆ ಅಂತ ನನಗೆ ಗ್ಯಾರಂಟಿ ಇದೆ. ಸೊ ಅಲ್ಲಿಗೆ ನಾನು ಡೈಲಿ ನನ್ನ ಪಿ ಜಿಯಿಂದ ಅಲ್ಲಿಗೆ ಹೋಗ್ತೀನಿ. ಸರಿ, ಬನ್ನಿ ಮುಂದೆ ಆರ್ಡ್ರ್ ನೋಡೋಣ. ಈಗ ನಿಮಗೆ ಗಿಗ್ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಹಾಗೆ ನೋಡಿ, ಅಲ್ಲಿ ಡೇಟ್ ಇರ್ತವೆ. ಡೇಟಲ್ಲಿ ಹೋಗಿ ನಾವು ಗಿಗ್ನ ಬುಕ್ ಮಾಡಬೇಕಾಗ್ತದೆ. 22 ತಾರೀಕಿಗೆ ಮಾಡಿದ್ರಿಂದ ಗಿಗ್ ಬುಕ್ ಮಾಡಿದ್ದೀನಿ. 6 to 7, 7 to 9, 9 to 10 ಬುಕ್ ಮಾಡಿದ್ದೀನಿ. ಈಗ ನೀವು ಬುಕ್ ಮಾಡ್ಬೇಕಂದ್ರೆ ಹಾಲ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ನಿಮಗೆ ಯಾವ ಸ್ಲಾಟ್ ಬೇಕಾಗಿತ್ತು ಆ ಸ್ಲಾಟ್ನ ನೀವು ಬುಕ್ ಮಾಡಬೇಕಾಗ್ತದೆ. ನೀವು ಬೆಳಗ್ಗೆಯಿಂದನೂ ಬುಕ್ ಮಾಡ್ಕೋಬೋದು. ನಾನು ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದ್ರಿಂದ 6 ರಿಂದ 7, 7 ರಿಂದ 9, 9 ರಿಂದ ಮತ್ತೆ 10 ಬುಕ್ ಮಾಡಿದ್ದೀನಿ. ಸೊ ನೀವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದಾದರೆ ಬೆಳಗ್ಗೆ ಸ್ಲಾಟ್ಗಳು ಓಪನ್ ಇರ್ತವೆ. ಬೆಳಗ್ಗೆ ಸ್ಲಾಟ್ನ ಬುಕ್ ಮಾಡ್ಕೊಂಡು ಬೆಳಗ್ಗೆಯಿಂದನೂ ಮಾಡ್ಬೋದು. ನಾನು ಪಾರ್ಟ್ ಟೈಮ್ ಮಾಡೋದ್ರಿಂದ ಸಂಜೆ ಸ್ಲಾಟ್ಸ್ನ ಬುಕ್ ಮಾಡಿದ್ದೀನಿ. ಈಗ ನೋಡಿ, ನಾನು ಹೈ ಆರ್ಡರ್ ಏರಿಯಾಕ್ಕೆ ಬಂದಿದ್ದೀನಿ. ಅಂದರೆ ಬ್ರಹ್ಮಸಂದ್ರ ಹತ್ರ ಹೈ ಆರ್ಡರ್ ಏರಿಯಾ ಇದೆ, ಅಲ್ಲಿ ಬಂದಿದ್ದೀನಿ. ಮೋಸ್ಟ್ಲಿ ಹೈ ಆರ್ಡರ್ ಏರಿಯಾದಲ್ಲಿ ಜಾಸ್ತಿ ಬೀಳ್ತವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ ಪಾಯಿಂಟ್, ಇಂಥ ಪಾಯಿಂಟಲ್ಲಿ ಹೋದರೆ ನನಗೆ ಬೀಳ್ತವೆ ಅಂತ ಕಾನ್ಫಿಡೆನ್ಸ್ ಇರುತ್ತಲ್ಲ, ಆ ಪಾಯಿಂಟಿಗೆ ನಾನು ರೀಚ್ ಆಗ್ತೀನಿ. ಆಮೇಲೆ ಅಲ್ಲಿ ಆರ್ಡ್ರ್ ಬೀಳದೇ ಇರಲಿ ವೆಯ್ಟ್ ಮಾಡ್ತೀನಿ. ನಾನಿಲ್ಲಿ ಹೈ ಆರ್ಡರ್ ಏರಿಯಾದಲ್ಲೂ ವೆಯ್ಟ್ ಮಾಡಿದ್ದೀನಿ, ಬಟ್ ಯಾವುದೇ ಆರ್ಡ್ರ್ಗಳು ಜಾಸ್ತಿ ಬಿದ್ದಿಲ್ಲ. ಅದಕ್ಕೆ ನಾನು ಒಂದು ಎಕ್ಸಾಕ್ಟ್ ಪಾಯಿಂಟ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ಅಲ್ಲಿ ಆರ್ಡ್ರ್ ಬೀಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಸರಿ, ಈಗ ಅಲ್ಲಿ ಹೋಗಿ ಆರ್ಡ್ರ್ ಬೀಳುತ್ತೋ ಇಲ್ಲೋ ಅಂತ ನೋಡೋಣ. ನೋಡಿ, ಈಗ ನಾನು ಹೇಳಿದ್ದಲ್ಲ ಪಾಯಿಂಟ್, ನಂದನ ಪ್ಯಾಲೇಸ್ ಅಡ್ಯಾರ್ ಆನಂದ್ ಭವನ್ ಅಂತ, ಅಲ್ಲಿ ತಲುಪಿದ್ದೀನಿ. ಅಲ್ಲೂ ಹೈ ಆರ್ಡರ್ ಏರಿಯಾ ಅಂತ ತೋರಿಸ್ತಾ ಇದೆ. ಇಲ್ಲೇ ನಂದನ ಪ್ಯಾಲೇಸ್ ಹತ್ರನೇ ನನಗೆ ಜಾಸ್ತಿ ಆರ್ಡರ್ನ ಅಸೈನ್ ಮಾಡ್ತಾರೆ. ಸೊ ತುಂಬ ಆರ್ಡರ್ಗಳು ಬೀಳ್ತವೆ ಇಲ್ಲಿ. ಸೊ ಅದರಿಂದ ನಾನು ಜಾಸ್ತಿ ಈ ಪಾಯಿಂಟ್ ಹತ್ರ ಒಂದು ರೀಚ್ ಆಗ್ತೀನಿ. ನೋಡಿ, ಇಲ್ಲಿ ನಂದನ ಪ್ಯಾಲೇಸ್ ಹತ್ರ ಬಂದಿದ್ದೀನಿ. ಎಷ್ಟೊಂದು ಜನ ಸ್ವಿಗ್ಗಿ, ಝೊಮ್ಯಾಟೊ ಬಾಯ್ಸ್ ಇಲ್ಲಿದ್ದಾರೆ. ಹೈ ಆರ್ಡರ್ ಏರಿಯಾ ಅಂದರೆ ಎಕ್ಸಾಕ್ಟ್ ಆರ್ಡರ್ ಬಿಡೋ ಪಾಯಿಂಟ್ ಅಂತ. ಅದಕ್ಕೆ ನಾನು ಯಾವಾಗಲೂ ಅಲ್ಲಿಗೆ ರೀಚ್ ಆಗ್ತೀನಿ. ತುಂಬ ಜನ ಇರ್ತಾರೆ ಆರ್ಡ್ರ್ ಬೀಳುತ್ತೆ ಅಂತ. ಮೋಸ್ಟ್ಲಿ ಇಷ್ಟೊತ್ತಾದರೂ ಆರ್ಡ್ರ್ ಬಿದ್ದಿಲ್ಲ, ಬೀಳ್ಬೋದು ಅಂದ್ಕೋತೀನಿ. ಬಂತು ನೋಡಿ.
ರೂಪಾಯಿ ಅಂದಾಜಿತ ಆದಾಯ ಅಂತ ಕೊಟ್ಟಿದ್ದಾರೆ. ಪಿಕಪ್ಪು 1.09 ಕಿಲೋಮೀಟರ್, ಡ್ರಾಪು 2.35 ಕಿಲೋಮೀಟರ್. ಶ್ರೀನಿಧಿ ಉಪಚಾರ ಅಂತ. ಈಗ ಆರ್ಡ್ರನ್ನ ಒಪ್ಪಿಗೆ ಕೊಡಬೇಕು. ಅಂದರೆ ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ನಲ್ಲಿರುತ್ತೆ, ಯಾವ ಭಾಷೆ ಬೇಕಾದರೂ ಆ ಭಾಷೆ ಆಯ್ಕೆ ಮಾಡ್ಕೋಬೋದು. ಆರ್ಡ್ರ್ ಓಕೆ ಕೊಟ್ಟೆ. ತೋರಿಸ್ತಿದೆ ನೋಡಿ, ಪಿಕಪ್ ನಾವೆಲ್ಲಿಗೆ ಹೋಗಬೇಕು ಅಂತ ತೋರಿಸುತ್ತೆ. ಅಲ್ಲಿ ನಕ್ಷೆ ಅಂತ ಇದೆಯಲ್ಲ, ಆ ನಕ್ಷೆ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮ್ಯಾಪ್ ಡೈರೆಕ್ಟ್ ಮ್ಯಾಪಿಗೆ ಹೋಗ್ತದೆ. ಬಂತು ನೋಡಿ, ಮ್ಯಾಪ್ ಬಂತು. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕು. ತುಂಬ ದೂರ ಏನಿಲ್ಲ, 950 ಮೀಟರ್ ಅಂತ ಇದೆ. ಅಂದರೆ ಅಲ್ಲಿಂದ ನಾನು ಸ್ವಲ್ಪ ಮುಂದಕ್ಕೆ ಬಂದಿದ್ದೆ. 950 ಮೀಟರ್ ಅಂದರೆ 1 ಕಿಲೋಮೀಟರ್ ಇದೆ. ಹೋಗ್ತಾ ಇದ್ದೀನಿ. ನನ್ನ ಹತ್ರ ಕ್ಯಾಮ್ರಾ ಇಲ್ಲದ ಕಾರಣ ಹಾಗೆ ಸ್ಕ್ರೀನ್ ರೆಕಾರ್ಡೇ ಮಾಡ್ತಾಯಿದ್ದೀನಿ ನೋಡಿ. ಬೈಕ್ ಮೂವ್ ಆಗ್ತಿದೆ. ಸೊ ಈಗ ಅಲ್ಲಿ ಹೋಗಿ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಲ್ಲಿ ಹೋಗಿ ಹೇಳ್ತೇನೆ ನಿಮಗೆ. ಈಗ ಹೋಗ್ತಾ ಇದ್ದೀನಿ. ಹೋದಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು, ಏನು ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ. ಈಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಈಗ ಬ್ಯಾಕ್ ಹೋಗೋಣ. ಇಲ್ಲಿ ಬಂದಿದ್ದೀನಿ ನೋಡಿ. ಈಗ ಪಿಕಪ್ ಕೊಡಬೇಕು. ಪಿಕಪ್ ತಲುಪಿದೆ ಅಂದರೆ ನಾನು ಪಿಕಪ್ ರೀಚ್ ಆಗಿದ್ದೀನಿ ಅಂತ. ಪಿಕಪ್ ರೀಚ್ ಆಗಿದೆ ಅಂತ ಕೊಡಬೇಕು ನೋಡಿ. ಪಿಕಪ್ ರೀಚ್ ಆದೀವಿ ಅಂತ ಕೊಟ್ಟಿದ ಮೇಲೆ ಬಂದಿದ್ದು ನೋಡಿ. ಈಗ ಶ್ರೀನಿಧಿ ಉಪಚಾರ ಅಲ್ಲಿಗೆ ತಲುಪಿದ್ದೀವಿ. ಈಗ ಹೋಗಿ ಆರ್ಡ್ರ್ ಕಲೆಕ್ಟ್ ಮಾಡೋಣ. ಮೊದಲೇ ಗಾಡಿಯೆಲ್ಲ ಲಾಕ್ ಕರೆಕ್ಟಾಗಿ ಮಾಡಿಬಿಟ್ಟು, ಗಾಡಿ ಫಸ್ಟ್ ಸೇಫು. ಆಮೇಲೆ ರೆಸ್ಟೋರೆಂಟ್ ಒಳಗೆ ಹೋಗಿ, ರೆಸ್ಟೋರೆಂಟ್ ಅಲ್ಲ ಹೋಟೆಲ್ ಇದು, ಅಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಪಿಕಪ್ ಆರ್ಡ್ರ್ ರೆಡಿ ಇದ್ದರೆ ಬೇಗ ಕೊಡ್ತಾರೆ. ಆರ್ಡ್ರ್ ತೊಗೊಂಡಿದ್ದೀನಿ. ಅದರಲ್ಲಿ ಆರ್ಡ್ರ್ ID ಶೋ ಆಗುತ್ತೆ. ಅದನ್ನು ಒಂದು ದಪ್ಪ ಅಕ್ಷರದಲ್ಲಿ ಶೋ ಆಗುತ್ತೆ. ಅದನ್ನು ತೋರಿಸಿದ್ರೆ ಅವರು ಯಾವ ಆರ್ಡ್ರ್ ಅಂತ ಕೊಡ್ತಾರೆ. ಅದನ್ನು ನಾನು ತಗೊಂಡು ಸೇಫಾಗಿ ಬ್ಯಾಗ್ನ ಹಿಡ್ಕೋಬೇಕು. ನಂತರ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಿಮಗೆ ಯಾವ ಲೊಕೇಶನ್ ಅಂದರೆ ಡ್ರಾಪ್ ಲೊಕೇಶನ್ ಯಾವುದಿರುತ್ತೋ ಅಲ್ಲಿಗೆ ಹೋಗಬೇಕು. ಆರ್ಡ್ರ್ ತಗೊಂಡೆ. ಈಗ ಅವ್ರಿಗೆ ರೇಟಿಂಗ್ಸ್ ಕೊಟ್ಟು ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಈಗ ಡ್ರಾಪ್ ಕೊಡಬೇಕು. ಲೊಕೇಶನ್ ತೋರಿಸ್ತಾ ಇದ್ದೀನಿ. ಅಲ್ಲಿ ಪಕ್ಕದಲ್ಲಿ ನಕ್ಷೆ ಅಂದರೆ ಇಂಗ್ಲೀಷ್ನಲ್ಲಿ ಮ್ಯಾಪ್ ಅಂತ ಇರುತ್ತೆ, ಕನ್ನಡದಲ್ಲಿ ನಕ್ಷೆ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೊಕೇಶನ್ ಬರುತ್ತೆ. ನಾವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು ತೋರಿಸುತ್ತೆ. ಅದು ಆ ಲೊಕೇಶನ್ ಪ್ರಕಾರ ನಾವು ಹೋದರೆ ಎಷ್ಟು ಕಿಲೋಮೀಟರ್ ಇದೆ, 9 ಮಿನಿಟ್ಸು. ಅಂದರೆ ಟ್ರಾಫಿಕ್ ಇದ್ದರೆ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ ನಾವು ಎಷ್ಟೊತ್ತಿಗೆ ತಲುಪ್ತೀವಿ, ಎಷ್ಟೊತ್ತಿಗೆ ಬಿಡ್ತೀವಿ ಅಂತ. 2.4 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಅಂದರೆ ಸ್ವಲ್ಪ ಟ್ರಾಫಿಕ್ ಇಲ್ಲದ ಕಡೆ ಬೇಕಿದ್ದರೆ ಲೊಕೇಶನ್ ಅವ್ರು ಹಾಕಿರೋ ಥರನೇ ಲೊಕೇಶನ್ನಿಗೆ ಹೋಗ್ಬೋದು. ಬಟ್ ಟ್ರಾಫಿಕ್ಕು ಅದು ಇದು ಇದ್ದರೆ ನಾವು ಅನ್ನೋದರ ಲೊಕೇಶನ್ ತೊಗೋಬೋದು. ಬಟ್ ಅವನೇನು ಹಾಕಿರೋ ಲೊಕೇಶನ್ಗಿಂತ ಕಡಿಮೆ ಸಮಯದಲ್ಲಿ ನಾವು ಕಡಿಮೆ ದೂರದಲ್ಲಿ ತಲುಪಿಟ್ರೆ ಮತ್ತೆ ಅಮೌಂಟ್ ಕಮ್ಮಿ ಮಾಡ್ತಾನೆ. ಬಟ್ ಜಾಸ್ತಿ ದೂರ ಹೋದರೆ ಅಮೌಂಟ್ ಏನು ಕೊಡೋಲ್ಲ. ಬೇರೆ ರೂಟ್ ತೊಗೊಂಡು ಹೋದರೆ ತುಂಬ ದೂರ ಆಯ್ತು ಅಂದರೆ ಅಮೌಂಟ್ ಏನು ಕೊಡೋಲ್ಲ. ಎಷ್ಟು ಫಿಕ್ಸ್ ಮಾಡಿರ್ತಾನೆ ಅಷ್ಟೇ ಕೊಡ್ತಾನೆ. ಬಟ್ ಕಡಿಮೆ ದೂರದ ಕಡೆ ಹೋದರೆ ಇನ್ನು ಅಮೌಂಟ್ ತೆಗಿತಾನೆ, ಕೊಡೋಲ್ಲ. ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಈಗ ಲೊಕೇಶನ್ ಹತ್ರ ಬಂದಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಇರೋಲ್ಲ, ಅಕ್ಕಪಕ್ಕ ಇರುತ್ತೆ, ನೋಡ್ಕೋಬೇಕು ನಾವು. ಒಂದೊಂದು ಹತ್ರ ಎಕ್ಸಾಕ್ಟ್ ಲೊಕೇಶನ್ ಇರುತ್ತೆ, ಒಂದೊಂದು ಹತ್ರ ಇರೋಲ್ಲ. ನೋಡ್ಕೋಬೇಕು ಅಕ್ಕಪಕ್ಕದಲ್ಲಿ ಎಲ್ಲಿದೆಯಾ ಅಂತ. ಅಲ್ಲಿದೆ ನೋಡಿ, ಆರ್ಕಿಡ್ ಟೌನ್ಶಿಪ್.
ನ್ಯೂ ಟೆಕ್ ಎಲೈಟ್ ಅಂತ ಅದಿದೆಯೋ ಇಲ್ವೋ ಅಂತ ನೋಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊ, ಆ ಕಡೆ ಈ ಕಡೆ ನೋಡಿಕೊಂಡು. ಬಿಲ್ಡಿಂಗ್ ನೇಮ್ ಇರುತ್ತೆ, ಬಿಲ್ಡಿಂಗ್ ಮೇಲೆ ಅಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲೇ ನೋಡಿ ನೇಮ್ ಇದೆಯಾ, ನೇಮ್ ಸರಿಯಾಗಿ ನೋಡ್ಕೊಂಬಿಡಿ ಬಿಲ್ಡಿಂಗು. ಮತ್ತು ಆ ರೋಡು ಗೀಡು ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ, ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಆರ್ಡ್ರ್ ತೊಗೊಳ್ಳೋಣ. ಆರ್ಡ್ರ್ ತೊಗೋತಾ ಇದ್ದೀನಿ ಕಸ್ಟಮರಿಗೆ ಕೊಡೋಕ್ಕೆ. ಈಗ ಆರ್ಡ್ರ್ ತೊಗೊಂಡು ಒಳಗೆ ಹೋಗೋಣ ಬನ್ನಿ. ಸೆಕ್ಯೂರಿಟಿ ಎಂಟ್ರಿ ಮಾಡಬೇಕು. ಒಂದೊಂದು ಬಿಲ್ಡಿಂಗ್ಗಳಿರುತ್ತೆ, ಒಂದು ಬಿಲ್ಡಿಂಗ್ಗಳಿರೋಲ್ಲ. ಎಂಟ್ರಿ ಆಯಿತು ನಮ್ಮದು. ಈಗ ಹೋಗ್ತಾ ಇದ್ದೀನಿ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಒಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕಸ್ಟಮರ್ನ ತೋರ್ಸೋಕ್ಕೂ ಆಗಲಿಲ್ಲ, ಅಲೋ ಇಲ್ಲದ ಕಾರಣ ಆರ್ಡ್ರ್ ಕೊಟ್ಟು ಹಾಗೆ ಬಂದೆ. ಈಗ ಡ್ರಾಪು ತಲುಪಿದೆ ಅಂತ ಕೊಟ್ಟಿದ್ದೀನಿ. ಆಲ್ರೆಡಿ ಪೇಮೆಂಟ್ ಆಗಿದೆ, ಆನ್ಲೈನ್ ಪೇಮೆಂಟ್ ಆಗಿದೆ. ಈಗ ರೇಟಿಂಗ್ಸ್ ಕೊಟ್ಟು ನೆಕ್ಸ್ಟ್ 28 ರೂಪಾಯಿ ಬಂದಿದೆ ನೋಡಿ. 3.4 ಕಿಲೋಮೀಟರ್ಸ್ 20 ಮಿನಿಟ್ಸಲ್ಲಿ ತಲುಪಿದ್ದೀನಿ. ಈಗ ಬೇರೆ ಆರ್ಡ್ರಿಗೆ ಹೋಗಬೇಕು. ಇನ್ನು ಬಿದ್ದಿಲ್ಲ. ಹೈ ಆರ್ಡರ್ ಏರಿಯಾದೆಲ್ಲ ಇದ್ದೀನಿ, ನೋಡ್ಕೊಳ್ಳಿ ಹೇಗೆ ಆರ್ಡರ್ನ ಅಸೈನ್ ಮಾಡ್ತಾರೆ, ನಾವು ಹೇಗೆ ರೆಸ್ಟೋರೆಂಟ್ಗೆ ರೀಚ್ ಆಗಬೇಕು, ಆಮೇಲೆ ಅಲ್ಲಿನ ತಂದು ಕಸ್ಟಮರ್ಗೆ ರೀಚ್ ಆಗಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ. ಇನ್ನು ಮುಂದೆ ಬೇರೆ ಬೇರೆ ವಿಡಿಯೋಗಳನ್ನು ತೋರಿಸ್ತಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಫರ್ಸ್ ಬಗ್ಗೆ ಮತ್ತು ಬೇರೆ ಬೇರೆ ಇದ್ರ ಬಗ್ಗೆ ತೋರಿಸ್ತೀನಿ. ನಂದು ಕ್ಯಾಮ್ರಾ ಅಂದರೆ ಹ್ಯಾಂಡಿ ಕ್ಯಾಮ್ರಾ ಇಲ್ಲದ ಕಾರಣ ಮೊಬೈಲಲ್ಲೇ ಶೂಟ್ ಮಾಡ್ತಾಯಿದ್ದೀನಿ ಮತ್ತು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.